ಸ್ವಲ್ಪ ದಿನಗಳ ಹಿಂದೆ ನಾನೊಂದು ಸೆಕೆಂಡ್ ಹ್ಯಾಂಡ್ ಬೈಕ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ದೇವರು ನನಗೆ ಈ ಒಂದು ಹೊಸ ಗಾಡಿ ತೊಗೊಳ್ಳೋ ಥರನೇ ಮಾಡಿದ್ರು. ಆ ಟೈಮಲ್ಲಿ ನನಗೆ ಒಂದು ವಿಷಯ ರಿಯಲೈಸ್ ಆಗಿದ್ದೇನು ಅಂತಂದರೆ, ದೇವ್ರ ಪ್ಲ್ಯಾನ್ ಯಾವತ್ತಿದ್ರೂ ನಮ್ಮ ಪ್ಲ್ಯಾನ್ಗಿಂತ ಬೆಟರ್ ಆಗೇ ಇರುತ್ತೆ. ಸೊ ನಮ್ಗೆ ಏನೇ ಒಂದು ವಸ್ತು ಬೇಕು ಅಂತಂದ್ರೂ ನಾವು ಹಠ ಮಾಡಿ ಅಥವಾ ಜಿದ್ದು ಮಾಡಿ ಆ ವಸ್ತುನ ಪಡ್ಕೊಳ್ತೀವಿ. ಇನ್ ಕೇಸ್ ಅದು ನಮಗೆ ಸಿಗಲಿಲ್ಲ ಅಂತಂದರೆ ಅಫ್ಕೋರ್ಸ್ ಬೇಜಾರಾಗೇ ಆಗ್ತೀವಿ. ಆದರೆ ಇಲ್ಲಿ ದೇವರು ನಮಗೋಸ್ಕರ ನಾವು ಅಂದ್ಕೊಂಡಿದ್ದಕ್ಕಿಂತ ಬೆಟರ್ ಆಗಿರೋದನ್ನು ಯೋಚನೆ ಮಾಡಿರ್ತಾರೆ ಅಂತ ನಾವು ಯಾವತ್ತೂ ಯೋಚನೆನೇ ಮಾಡಲ್ಲ. ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ಏನಾಗುತ್ತೆ ಹೆಂಗಾಗುತ್ತೆ ಅನ್ನೋ ಟೆನ್ಷನನ್ನು ಬಿಟ್ಟು ಪ್ರಾಮಾಣಿಕವಾಗಿ ಎಫರ್ಟ್ ಹಾಕಿ ಕಷ್ಟಪಡಿ ಮತ್ತು ಮೇಲಿರೋ ದೇವ್ರ ಮೇಲೆ ನಂಬಿಕೆ ಇಡಿ.